ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಮೇ ತಿಂಗಳು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಇದು ವೈಶಾಖ ಮಾಸ, ಹಬ್ಬ ಹರಿದಿನಗಳು, ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಒಂದು ಶುಭವಾದಂಥ ತಿಂಗಳು. ಹಾಗಾಗಿ ಈ ವೈಶಾಖ ಮಾಸದಲ್ಲಿ ಎಲ್ಲ ದೈವಾನುಗ್ರಹ, ದೇವತೆಗಳ ಆಶೀರ್ವಾದ ಹೀಗೆಲ್ಲ ಸಿಗುತ್ತದೆ. ಒಟ್ಟಿನಲ್ಲಿ 2ನೇ ತಾರೀಕಿಗೆ ಶಂಕರಾಚಾರ್ಯರ ಜಯಂತಿ, ರಾಮಾನುಜಾಚಾರ್ಯರ ಜಯಂತಿ ಮತ್ತು ಗಾಯತ್ರಿ ಜಯಂತಿ ಇದೆ. ವಿಶೇಷವಾಗಿ ಗುರುಗಳನ್ನು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ. ಯಾಕಂದರೆ ಗುರು ನಿಮ್ಗೆ 14ನೇ ತಾರೀಕು ನಂತರ ಅಷ್ಟಮಕ್ಕೆ ಹೋಗಿಬಿಡ್ತಾನೆ. ಹಾಗಾಗಿ ಸಪ್ತಮದಲ್ಲಿದ್ದಾಗ ಅವನ ಬಲ ಇದೆ, ಅಷ್ಟಮಕ್ಕೆ ಹೋದಾಗ ಸ್ವಲ್ಪ ಬಲ ಕಡಿಮೆ ಆಗುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಗುರುವನ್ನು ಮರಿಬೇಡಿ, ಮಾಡಿ. ಅನಂತರದಲ್ಲಿ 7ನೇ ತಾರೀಕಿಗೆ ವಾಸವಾಂಬಾ ಜಯಂತಿ, ನಿಮಿಷಾಂಬಾ ಜಯಂತಿ, 8ನೇ ತಾರೀಕಿಗೆ ಬೃಹಸ್ಪತಿ ಜಯಂತಿ ಇದೆ, 9ನೇ ತಾರೀಕಿಗೆ ಮಹಾಪ್ರದೋಷ, 11ನೇ ತಾರೀಕಿಗೆ ನರಸಿಂಹ ಜಯಂತಿ, 12ನೇ ತಾರೀಕಿಗೆ ಬುದ್ಧ ಪೂರ್ಣಿಮಾ, 14ನೇ ತಾರೀಕಿಗೆ ವೃಷಭ ಸಂಕ್ರಾಂತಿ, 15ಕ್ಕೆ ಹರಿಪದ ಪುಣ್ಯಕಾಲ, 16ಕ್ಕೆ ಸಂಕಷ್ಟರ ಚತುರ್ಥಿ ಇದೆ. ನೋಡಿ, ಸಂಕಷ್ಟರ ಚತುರ್ಥಿ ಗಣೇಶನನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. 26ಕ್ಕೆ ಕಾತ್ಯಾಯನ ಬೋಧಾಯನ ಅಮಾವಾಸ್ಯೆ ಇದೆ, 25ಕ್ಕೆ ಮಾಸ ಶಿವರಾತ್ರಿ. ಇದಿಷ್ಟು ಒಂದು ಒಳ್ಳೆ ಒಂದು ವೈಶಾಖ ಮಾಸದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಒಂದು ತಿಂಗಳು ಅಂತೇಳಿ ಹೇಳಬಹುದು. ಹಾಗೆ ಅನಂತರದಲ್ಲಿ ನೀವು 9ನೇ ತಾರೀಕಿಗೆ 22ನೇ ತಾರೀಕಿಗೆ ದಶಮಿ ಇದೆ. ನೋಡಿ, ಏನಾದರೂ ಒಂದು ನಿಮ್ಮ ಒಂದು ನೂತನವಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ಆರಂಭ ಮಾಡಿ. ವಿಶಾಖ ನಕ್ಷತ್ರ 4ನೇ ಪಾದ, ಹಾಗೆ ಅನುರಾಧ ನಕ್ಷತ್ರ 1, 2, 3, 4ನೇ ಪಾದ, ಇನ್ನು ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳೋಣ. ನೋಡಿ, ಗ್ರಹಸ್ಥಿತಿ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಬುಧ ಮತ್ತು ಶುಕ್ರ, ಶನಿ, ರಾಹು 4 ಗ್ರಹಗಳು ಕೂಡ ಪಂಚಮದಲ್ಲಿದ್ದಾರೆ. ಹಾಗಾಗಿ ಶುಕ್ರ ಪಂಚಮಕ್ಕೆ ಬರುವಂಥದ್ದು ಒಳ್ಳೆಯದೇ. ಇನ್ನು ಷಷ್ಠ ಸ್ಥಾನದಲ್ಲಿ ರವಿ ಬುಧರು, ಸಪ್ತಮದಲ್ಲಿ ಸದ್ಯಕ್ಕೆ ಗುರು ಇದ್ದಾನೆ. ನಿಮ್ಮನ್ನು ಸದ್ಯ ಗುರು ಕಾಪಾಡ್ತಾನೇ ಇದ್ದಾನೆ. ಯಾಕಂದರೆ 7ನೇ ರಾಶಿಯ ಗುರು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ನಿಮಗೆ ತಕ್ಕ ಮಟ್ಟಿಗೆ ಪಂಚಮ ಶನಿ ಆದರೂ ಕೂಡ ಈ ಕಡೆ ಗುರು ದೃಷ್ಟಿ ಇರೋದ್ರಿಂದ ಗುರು ನೀವು ಸ್ವಲ್ಪ ಬೆಳವಣಿಗೆ ಕೊಡ್ತಾ ಇದ್ದಾನೆ. ಹಾಗಾಗಿ ಮೇ 14ನೇ ತಾರೀಕು ಒಳಗಡೆಗೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಅನಂತರ ಗುರು ಕೂಡ ಅಷ್ಟಮಕ್ಕೆ ಹೋಗ್ತಾನೆ, ಅದು ಒಳ್ಳೆಯದಲ್ಲ. ಇನ್ನು ನವಮ ಸ್ಥಾನದಲ್ಲಿ ಕುಜ ಇದ್ದಾನೆ. ಕುಜನ ಸ್ವಲ್ಪ ನೀಚ ಸ್ವಭಾವ ಆಗಿದೆ. ಇನ್ನು 12ನೇ ರಾಶಿಯಲ್ಲಿ 11ನೇ ರಾಶಿಯಲ್ಲಿ ಕೇತು ಅಂತಹ ದೊಡ್ಡ ದೋಷ ಕೊಡುವನಲ್ಲ. ಹೀಗೆಲ್ಲ ನಿಮಗೆ ಗ್ರಹಸ್ಥಿತಿ ಇದೆ. ಯಾಕಂದರೆ ನಿಮಗೇನಾಗಿದೆ ಅಂತಂದರೆ ವೃಶ್ಚಿಕ ರಾಶಿಯವರಿಗೆ ಒಂದಂತಕ್ಕೆಲ್ಲವೂ ಕೂಡ ಕಾಣುತ್ತೆ ಕಣ್ಣಿಗೆ. ಹಗಲು ಕನಸಿದ್ದಾಗ ನಿಮಗೆ ಅದು ನನಸಾಗ್ತಾ ಇಲ್ಲ. ಬಹಳ ಒದ್ದಾಟ, ಬಹಳ ಚಿಂತೆ, ಬಹಳ ಆತಂಕಗಳ ಮನಸ್ಥಿತಿ ನಿಮಗೆ ಇದೆ ಅಲ್ವಾ? ಯೋಚನೆ ಮಾಡಿ ನೀವು. ಹಾಗಾಗಿ ಈ ತಿಂಗಳಲ್ಲಿ ಏನೇನು ಬದಲಾವಣೆ ಆಗಬಹುದು, ಶುಭವಾದಂಥ ಫಲಗಳು ಏನು ಅಂತೇಳಿ ಫಸ್ಟ್ ನಿರೀಕ್ಷೆ ಮಾಡೋಣ. 1ನೇದಾಗಿ ರಾಶಿ ಗುರು ನೋಡಲ್ಪಟ್ಟಿದ್ದಾನೆ. ಹಾಗಾಗಿ ಸಂತಾನಾದಿ ಮಂಗಲ ಕಾರ್ಯಗಳಾಗುವಂಥ ಸಾಧ್ಯತೆಗಳು. ಷಷ್ಠದ ರವಿ ಗೌರ್ಮೆಂಟ್ ಅಧಿಕಾರಿಗಳಿರಬಹುದು ಅಥವಾ ರಾಜಕೀಯ ಧುರೀಣರಿರಬಹುದು. ನಿಮಗೆಲ್ಲ ಈ ತಿಂಗಳಲ್ಲಿ ಏನೋ ಒಂದಷ್ಟು ಲಾಭಾಂಶಗಳು ಮತ್ತು ನಿಮಗೆ ಪೂರಕವಾದಂಥ ಸಪೋರ್ಟ್ ಸಿಗುವಂಥದ್ದು. ಯಾವುದೋ ಒಂದು ನಿಮ್ಮಿಂದ ಕೆಲಸ ಆಗಬೇಕು ಅಂತಂದರೆ ಆ ಕೆಲಸ ಆಗತ್ತೆ ನಿಮಗೆ. ಯಾಕಂದರೆ ರವಿ ಸದ್ಯಕ್ಕೆ ನಿಮಗೆ ಷಷ್ಠ ಸ್ಥಾನದ ರವಿ ಒಳ್ಳೊಳ್ಳೆ ಫಲಗಳನ್ನು ಕೊಡ್ತಾನೆ. ರಾಜಕೀಯ ವ್ಯಕ್ತಿಗಳಿರಬಹುದು ಅಥವಾ ಏನಾದರೂ ಇವತ್ತು ಪಂಚಾಯತಿಯಿಂದ ಏನೋ ಒಂದು ಕೆಲಸ ಆಗಬೇಕು ಅಥವಾ ಯಾವುದೋ ನೌಕರಿ ನಿಮಗೆ ಆಗಬೇಕು ಅಂತಂದರೆ ಅದನ್ನೆಲ್ಲ ರವಿ ಕೊಡ್ತಾನೆ. ಹಾಗೆ ಗೌರ್ಮೆಂಟಿನ ವ್ಯವಸ್ಥೆಗಳು, ರಾಜಕೀಯ ವ್ಯವಸ್ಥೆಗಳು ಅದೆಲ್ಲ ನೀವು ಇದ್ದಲ್ಲಿ ಬರುತ್ತೆ. ಹಾಗಾಗಿ ಅನುಕೂಲವಾಗೇ ಬರುತ್ತೆ. ಏನಷ್ಟು ತಲೆ ಕೆಡಿಸ್ಕೊಂಡು ಚಿಂತೆ ಮಾಡಿಕೊಳ್ಳೋದು ಬೇಡ. ಯಾಕಂದರೆ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಒಂದು ಸರಿಯಾದರೂ ಒಂದು ಸರಿಯಾಗುವುದಿಲ್ಲ, ಗೌರ್ಮೆಂಟಿನ ವ್ಯವಸ್ಥೆ ಸರಿ ಇರುವುದಿಲ್ಲ, ಅಥವಾ ಎಲ್ಲ ಸರಿ ಇದ್ದರೂ ಕೂಡ ನಿಮಗೆ ತಕ್ಕ ಮಟ್ಟಿಗೆ ಅಧಿಕಾರವೇ ಸಿಗುವುದಿಲ್ಲ. ಯಾಕಂದರೆ ಒಂದು ಜನಬಲ, ಧನಬಲ, ಅಧಿಕಾರ ಬಲ 3 ಇರಬೇಕು. ಅದರಲ್ಲೂ ವೃಶ್ಚಿಕ ರಾಶಿಯವರಿಗೆ ಜಾಸ್ತಿ ಅಧಿಕಾರದ ಬಲವೇ ಇದೆ ಮತ್ತು ಧನಬಲ ಅನ್ಕ ನಿಮ್ಗೆ ತಕ್ಕ ಮಟ್ಟಿಗೆ ದೇವರು ಕೊಟ್ಟಿದ್ದಾನೆ. ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ ನೀವೆಲ್ಲ ಹುಟ್ಟುತ್ತಾನೆ ಒಂದಷ್ಟು ಶ್ರೀಮಂತಿಕೆಯೋ ಒಳ್ಳೆ ರೀತಿಯಾದಂಥ ಜೀವನ ವ್ಯವಸ್ಥೆಯಲ್ಲಿ ನೀವು ಇದ್ದೀರಿ. ಹಾಗಿದ್ದಾಗೂ ಕೂಡ ಈ ತಿಂಗಳಲ್ಲಿ ಅಂತಹ ವ್ಯವಸ್ಥೆಯನ್ನು ಜಾಸ್ತಿ ಅನುಕೂಲತೆಗಳನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಶನಿ ಶುಕ್ರರೆಲ್ಲ ಪಂಚಮದಲ್ಲಿ ಸೇರ್ತಾರೋ ಆವಾಗ ಒಂದು ವಾಹನ ಇದ್ದರೆ ಮತ್ತೊಂದು ವಾಹನ ಕೊಂಡ್ಕೊಳ್ಳುವಂಥದ್ದು, ಅಥವಾ ಯಾರೋ ಒಬ್ಬರಿಗೆ ನಿಮ್ಮಿಂದ ಸಹಾಯ ಆಗಲಿ ಅಂತೇಳಿ ಕಾರ್ ಹಳೇದಾಗ್ಬಿಟ್ಟಿದ್ದೆಪ್ಪ, ಇದೇನು ಪ್ರಯೋಜನ ಇಲ್ಲ, ನೀವಾದರೂ ಓಡಿಸ್ಕೊಳ್ಳಿ ಸ್ವಾಮಿ, ಕೆಲಸಕ್ಕೆ ಮಾಡಿ ಅಂತೇಳಿ ಕೊಡುವಂಥದ್ದು. ಅಂದರೆ ದುಡ್ಡಿಗಲ್ಲ, ನಿಮ್ಮ ಜೊತೆಗೆ ಒಂದು 10 ವರ್ಷದಿಂದ ಕೆಲಸ ಮಾಡ್ತಾ ಇರ್ತಾರೆ. ನಿಮಗೆ ಕೃತಜ್ಞತಾ ಭಾವನೆ ಯಾವತ್ತು ವೃಶ್ಚಿಕ ರಾಶಿಯವರಿಗೆ ಯಾವುದು ಇಟ್ಕೊಳ್ಳುವಂಥದ್ದಲ್ಲ. ನಿಮಗೆ ನಮ್ಮ ಲೆಕ್ಕದಲ್ಲಿ
ವೃಶ್ಚಿಕ ರಾಶಿ ಅಂದರೆ ಚೇಳಿನ ರಾಶಿ ಅಂತೇಳಿ ಹೇಳ್ತಾರೆ. ಅರ್ಥ ಏನಂತಂದರೆ ಸಮುದ್ರದ ಥರ ಏನೇ ನೀವು ಗಲೀಜು ಹಾಕಿ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಹಾಗೆ ನಿಮ್ಗೆ ಯಾರು ಏನೇ ಕೊಟ್ಟರು ಕೂಡ ಅದನ್ನು ವಾಪಸ್ ಅವ್ರಿಗೆ ಕೊಟ್ಟು ಬಿಡ್ತೀರಿ. ಒಳ್ಳೆಯದಾದರೂ ಕೂಡ ಕೊಡ್ತೀರಿ, ಕೆಟ್ಟದಾದರೂ ಕೂಡ ಕೊಡ್ತೀರಿ. ಹಾಗಾಗಿ ಒಳ್ಳೆಯದು ಏನೇ ಇದ್ದರೂ ಕೂಡ ನೀವು ಅವರು ಮಾಡಿದಂತಹ ಋಣ ಇರಬಹುದು, ಜೊತೆಗಿರುವಂಥದ್ದು ಇರಬಹುದು, ಅಥವಾ ನಿಮ್ಮ ಜೊತೆಗೆ ಅವರು ಕೆಲಸ ಮಾಡಿರುವಂಥದ್ದು ಇರಬಹುದು, ನೀವು ಸಂಬಳ ಕೊಟ್ಟಿರಬಹುದು. ಆದರೂ ಕೂಡ ನೀವು ಅವರಿಗೆ ಒಂದಷ್ಟು ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿ ಕೊಡುವಂತಹ ಮನಸ್ಥಿತಿ ಪರಿಸ್ಥಿತಿ ಎರಡೂ ಕೂಡ ನಿಮ್ಮಲ್ಲಿದೆ. ಅದು ಬಹಳ ಒಳ್ಳೆಯದು. ಹಾಗಾಗಿ 4 ಜನಕ್ಕೆ ಉಪಕಾರ ಮಾಡುವಂತಹ ಮನಸ್ಥಿತಿ ಮತ್ತು ಸಮಯ ಇದ್ದಾಗ ಮಾಡಿಬಿಡಬೇಕು. ನಾಳೆಗೆ ಏನಾಗುತ್ತೆ ಗೊತ್ತಾಗೋದಿಲ್ಲ. ಒಂದು ಸಲ ಮಹಾಭಾರತದಲ್ಲಿ ಕತೆ ಬರುತ್ತೆ. ಕರ್ಣನ ಹತ್ರ ಕೃಷ್ಣ ಕೇಳ್ತಾನೆ. ಕರ್ಣನು ಎಡಗೈಯಿಂದ ಕೊಡ್ತಾ ಇರ್ತಾನೆ. ಆವಾಗ ಕೇಳ್ತಾನೆ ಕೃಷ್ಣ, ಏನಪ್ಪ ಕರ್ಣ, ನೀನು ದಾನ ಮಾಡಬೇಕು ಅಂತಂದರೆ ದಾನಶೂರ ಕರ್ಣ ಎಲ್ಲದಕ್ಕೂ ದಾನ ಮಾಡುವಂಥದ್ದಲ್ಲಿ ಮಹತ್ತರವಾದಂಥವನು. ಬಲಗೈಯಲ್ಲಿ ಏನೋ ಮಾಡ್ತಾ ಇರ್ತಾನೆ. ಹಾಗಾಗಿ ಕೈ ತೊಳ್ಕೊಂಬಂದ್ಕೊಂಡು ಕೊಡಬೇಕು. ಆವಾಗ ಅವನು ಹೀಗೆ ಎಡಗೈಯಿಂದ ಹೀಗೆ ಮುಟ್ಕೊಂಡು ಹೀಗೆ ಕೊಡ್ತಾನೆ, ಕೈ ತೊಳೆಯೋದೇನು, ಏನೋ ಒಂದು ಕೆಲಸ ಮಾಡ್ತಾ ಇರ್ತಾನೆ, ಶುದ್ಧ ಇಲ್ಲ ಹೇಳುವಂಥ ದೃಷ್ಟಿಯಿಂದ. ಅವಾಗ ಕರ್ಣ ಒಂದು ಮಾತು ಹೇಳ್ತಾನೆ ಮಹಾಭಾರತದಲ್ಲಿ, ನೋಡು ಕೃಷ್ಣ, ನನಗೆ ಈ ಕ್ಷಣಕ್ಕೆ ಒಳ್ಳೇದು ಮಾಡಬೇಕು ಹೇಳುವಂಥ ಮನಸ್ಥಿತಿ ಇದೆ. ಒಳ್ಳೇದು ಕೊಡಬೇಕು, ಒಳ್ಳೇದು ಮಾಡಬೇಕು, ದಾನ ಮಾಡಬೇಕು ಕೊಡುವಂಥ ಮನಸ್ಥಿತಿ ಇದೆ. ನಾನಲ್ಲಿ ಹೋಗಿ ಕೈ ತೊಳ್ಕೊಂಬಂದ ಮೇಲೆ ನನ್ನ ಮನಸ್ಥಿತಿ ಹೇಗಾಗುತ್ತೋ ಗೊತ್ತಿಲ್ಲ. ಅವಾಗ ಬೇಡ ಅಂತಲೂ ಕೂಡ ಅನಿಸ್ಬಹುದು, ಅಥವಾ ಮನಸ್ಸಿನಲ್ಲೂ ಕೂಡ ಅಶ್ರದ್ಧೆ ಬಂದು ಬಿಡಬಹುದು. ಹಾಗಾಗಿ ಈವಾಗ ನನಗೆ ಈ ಮನಸ್ಸು ಇದೆ, ಅವಕಾಶವೂ ಇದೆ, ವ್ಯಕ್ತಿಯೂ ಇದ್ದಾನೆ. ಹಾಗಾಗಿ ಈ ಸಮಯದಲ್ಲಿ ನಾವು ಅದನ್ನು ಧಾರೆ ಹಿಡಿದು ಕೊಡಬಿಡೋಣ ಅಂತೇಳಿ ಹೇಳ್ತಾನೆ. ಅರ್ಥ ಏನಂತಂದರೆ ಮನುಷ್ಯನಿಗೆ ಕೆಲವೊಂದು ಸಮಯಗಳು ಬರುತ್ತೆ. ಹಾಗೆ ಈ ತಿಂಗಳಲ್ಲಿ ನಿಮಗೆ ಯಾರ್ಯಾರು ನಿಮಗೆ ಹೆಲ್ಪ್ ಮಾಡಿದಾರಲ್ವ, ಯಾರ್ಯಾರು ಉಪಕಾರ ಮಾಡಿದಾರಲ್ಲ, ಅವ್ರಿಗೆ ಏನಾದರೂ ಒಂದು ಮಾಡಬೇಕು ಮನಸ್ಸು ಅನಿಸಿದ್ರೆ ನೀವು ಮಾಡಿಬಿಡಬೇಕು. ನಾಳೆಗೆ ಮಾಡ್ತೇನೆ ಅಂದರೆ ಅವಕಾಶ ಸಿಗದೇ ಇರಬಹುದು, ಅಥವಾ ತೆಗೆದುಕೊಳ್ಳೋವನೂ ಕೂಡ ಆ ಮನಸ್ಥಿತಿ ಇಲ್ಲದೇ ಇರಬಹುದು, ಅಥವಾ ಅವನು ಬಹಳ ನಿಮ್ಮ ಬಿಟ್ಟು ಬಹಳ ದೂರ ಹೋಗಿಬಿಡಬಹುದು. ಯಾಕಂದರೆ ನಾವೆಲ್ಲ ಟ್ರೈನಲ್ಲಿ ಹತ್ತಿದ್ದೇವೆ, ಯಾರ್ಯಾರು ಎಲ್ಲೆಲ್ಲಿ ಇಳಿತಾರೆ, ಹೇಗೆ ಮಾಡ್ತಾರೆ ಆ ಭಗವಂತನಿಗೆ ಗೊತ್ತು ಅಲ್ವಾ. ಹಾಗಾಗಿ ಈ ತಿಂಗಳಲ್ಲಿ ನೀವೇನಂತಂದರೆ ಏನೇನು ನಿಮ್ಮ ಸಂಕಲ್ಪ ಇದೆಯೋ ನೀವು ಮಾಡಬೇಕು ಮನಸ್ಸಿಗೆ ಯಾವ್ಯಾವ್ದು ಬರುತ್ತೋ. ಒಂದು ದೊಡ್ಡ ಸಂಸ್ಥೆ ಕಟ್ಟಬೇಕು ಅಂತಂದ್ರೂ ಕೂಡ 14ನೇ ತಾರೀಕಿನ ಒಳಗಡೆಗೆ ಪ್ರಯತ್ನ ಮಾಡಿದ್ರೆ ಸಕ್ಸಸ್ಫುಲ್ ಆಗ್ತೀರಿ ನೀವು. ಎರಡನೇದಾಗಿ ಏನೋ ಒಂದು ಠರಾವ್ ಮಾಡಬೇಕು, ನೀವು ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಜೀವನದಲ್ಲಿ, ಅದನ್ನು ತೆಗೆದುಕೊಳ್ಳಿ. ಮೂರನೇದು ಬಾಡಿಗೆ ಮನೇನ ಈ ಮನೆಯನ್ನು ಮಾಡಬೇಕು, ಅಲ್ಲಿಗೆ ಹೋಗಬೇಕು ಅಂತಿದ್ರೆ ಹೇಗೆ, ಹೋದರೆ ಹೇಗೆ, ಬಿಟ್ಟರೆ ಹೇಗೆ, ಅದೊಂದು ಸ್ವಭಾವ ಬಿಟ್ಟುಬಿಡಿ. ಏನಿದ್ರು ನಾನು ಹೋಗ್ತೇನೆ, ಅದು ಆಗ್ತದೆ. ಯಾವುದೋ ಒಂದು ವಸ್ತು ಖರೀದಿ ಮಾಡಬೇಕು, ಒಂದು ಕಾರ್ ಇದೆ, ಇದೇನು ಮಾಡಬೇಕು, ಹೊಸ ಕಾರ್ ತೆಗೆದುಕೊಳ್ಬೇಕು ಅನ್ನಿಸ್ತಾ ಇದಿಲ್ಲ ಅಂತಂದರೆ ನೀವು ತೆಗೆದುಕೊಳ್ಳಿ, ವರಿ ಮಾಡೋದು ಬೇಡ. ಯಾಕಂದರೆ ನಿಮಗೇನಂತಂದರೆ ಬರೋದಕ್ಕೂ ಲೆಕ್ಕ ಇಲ್ಲ, ಹೋಗೋದಕ್ಕೂ ಲೆಕ್ಕ ಇಲ್ಲ. ಹಾಗಾಗಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ. ಕೆಲವು ಜನಕ್ಕೆ ಖರ್ಚು ಮಾಡಿ ಲೆಕ್ಕಾಚಾರ ಇಟ್ಕೊಳ್ಬೇಕು. ನೀವು ಅಷ್ಟೆಲ್ಲ ಲೆಕ್ಕಾಚಾರ ಇಡುವಂಥ ವ್ಯಕ್ತಿಗಳೆಲ್ಲ ಬರ್ತದೆ ಹೋಗ್ತದೆ ಹೀಗೆ ಈ ಥರ ನಿಮ್ಮ ಕೈ ಅಲ್ವಾ. ಹಾಗಾಗಿ ಈ ಕಡೆ ಬರ್ತದೆ ಹೋಗ್ತದೆ, ಯಾವುದು ನಂದಲ್ಲ ಅಂತ ಹೇಳುವಂಥ ಮನಸ್ಥಿತಿ ನಿಮ್ಮದು. ಹಾಗಾಗಿ ಅದನ್ನು ಪ್ರಯತ್ನ ಮಾಡ್ತಾ ಇರಿ. ಹಾಗಾಗಿ ಈ ತಿಂಗಳಲ್ಲಿ ನೀವು ಏನೇನು ಕೊಡಬೇಕು, ಮಾಡಬೇಕು, ಒಳ್ಳೆಯ ಕೆಲಸ ಇದೆಯಾ, ಅಥವಾ ಒಂದು 4 ಜನ ಎಂಪ್ಲಾಯೀಸನ್ನು ಜೊತೆ ಕೆಲಸಕ್ಕೆ ಸೇರಿಸ್ಕೊಳ್ಬೇಕು, ಅಥವಾ ಏನೋ ಒಂದು ಕಂಪನಿ ಬ್ರ್ಯಾಂಚನ್ನು ಮಾಡಬೇಕು. ಹೀಗೆ ನಿಮ್ಮ ಮನಸ್ಸಿನ ತಲೆಯಲ್ಲಿ ಏನೇನು ಬರುತ್ತೋ ಅದನ್ನು ಕಾರ್ಯಗತವಾಗಿ ತೆಗೆದುಕೊಂಡು ಹೋಗಿ. ಯಾಕಂದರೆ ಗುರು ಪ್ರತ್ಯಕ್ಷವಾಗಿ ದೃಷ್ಟಿ ಇದ್ದಾನೆ, ರವಿಯೂ ಕೂಡ ಬುಧನ ಜೊತೆಗಿದ್ದಾನೆ. ನೀವು ನಾಲೆಜ್ ಪರ್ಸನು, ನೀವು ಇನ್ನೊಬ್ಬರನ್ನು ಹೇಳ್ಕೊಳ್ಳೋಕ್ಕಿಂತ ನಿಮಗೆ ಅದೇ ಹೇಳ್ತಾರಲ್ಲ, ನಿಮಗೆ ನಾಲೆಜ್ ಬಂದಿದೆ, ನೀವು ಜೀವನದಲ್ಲಿ ಕಳ್ಕೊಂಡಿದ್ದೀರಿ, ಪಡ್ಕೊಂಡಿದ್ದೀರಿ, ಜೀವನದಲ್ಲಿ ಹೀಗೆಲ್ಲ ಆಗಿ ನಾಲೆಜ್ ಬಂದಿದೆ. ವಿವಾಹಾದಿ ಮಂಗಲ ಕಾರ್ಯಕ್ಕೆ ಸ್ವಲ್ಪ ಚೂರು ಟೈಮ್ ಬೇಕಾಗಬಹುದು. ಯಾಕಂದರೆ ನಿಮಗೆ ಈ ಕ್ಷಣದಲ್ಲಿ ರಾಶಿಯವರಿಗೆ ಆಗಿಲ್ಲ ಅಂತಾದರೆ ಮುಂದೆ ಗುರು ಕೂಡ ಅಷ್ಟಮಕ್ಕೆ ಹೋಗಿಬಿಡ್ತಾನೆ. ಹಾಗಾಗಿ ವಿವಾಹಕ್ಕೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಪ್ರಯತ್ನವನ್ನು ಮಾಡಿ. ತಕ್ಕ ಮಟ್ಟಿಗೆ ನಿಮ್ಮ ಆರೋಗ್ಯಕ್ಕೆ ಏನಂತ ದೊಡ್ಡ ಮೇಜರ್ ಏನಿಲ್ಲ, ಏನಾದರೂ ಬಹಳ ತಲೆನೋವು ಬರುವಂಥದ್ದು, ಇದ್ದಕ್ಕಿದ್ದಾಗ ಏನೋ ಒಂದು ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದೆಲ್ಲ ಇದ್ದರೆ ಆ ವಿಷಯಕ್ಕೆ ಸ್ವಲ್ಪ ಪರಿಹಾರಗಳನ್ನು ನೋಡಿಕೊಳ್ಳಿ. ನೀವು ಏನಾದರೂ ತೀರಾ ತೊಂದರೆ ಬರದೇ ಇದ್ದ ಹಾಗೆ ಒರಾಲಾಗಿ ನೋಡಲಿಕ್ಕೆ ಹೋದರೆ ತಕ್ಕ ಮಟ್ಟಿಗೆ ಅನುಕೂಲವೇ ಕಾಣ್ತದೆ, ಇಲ್ಲವೇ ಇಲ್ಲ ಹೇಳುವಂಥದ್ದು ಏನಿಲ್ಲ. ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಸ್ವಲ್ಪ ಪ್ರಯಾಣ ಆಗುವಂಥದ್ದು, ಧಾರ್ಮಿಕ ಮುಖಂಡರಿಗೆ ಈ ತಿಂಗಳಲ್ಲಿ ಬಹಳ ಶುಭವಾಗುವಂಥದ್ದು. ಯಾಕಂದರೆ ನಿಮಗೆ ಒಳ್ಳೊಳ್ಳೆ ವಿಶ್ವಾಸ ಇರುವಂಥ ಜನ, ಒಳ್ಳೆ ಸ್ನೇಹಿತರು ಸಿಗ್ತಾರೆ ಈ ತಿಂಗಳಲ್ಲಿ. ಯಾಕಂದರೆ ನಾನು ಹಿಂದೆ 2-3 ತಿಂಗಳಲ್ಲಿ ಹೇಳಿದ್ದೆ, ನನಗೊಂದು 2-3 ಜನ ಮೆಸೇಜ್ ಮಾಡು, ಫೋನ್ ಮಾಡು ಹೇಳಿದ್ದಾರೆ. ಹಾಗೆ ನಮಗೆ ಒಳ್ಳೊಳ್ಳೆ ಸಮಯ ಬಂದಾಗ ಒಳ್ಳೆಯವರ ವಿಶ್ವಾಸ ಸಿಗುತ್ತೆ, ಒಳ್ಳೆಯವರ ಜೊತೆಗೆ ಬೆರೆಯುವಂಥ ಅವಕಾಶಗಳು ಸಿಗುತ್ತೆ, ಒಳ್ಳೊಳ್ಳೆ ಚಿಂತನೆ ಮಾಡ್ತೇವೆ. ಯೋಚನೆ ಮಾಡಿ ನೀವು. ಯಾಕಂದರೆ ನೀವು ಹೇಗೆ ಅಂತಂದರೆ ನಿಮ್ಮ ಬಿಸ್ನೆಸ್ಸು, ನಿಮ್ಮ ಕೆಲಸ, ನಿಮ್ಮ ಯೋಚನೆ ಅದನ್ನೇ ಚಿಂತೆ ಮಾಡ್ತೀರಿ, ನೀವು ಬೇರೆದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋರಿಲ್ಲ. ಹಾಗಾಗಿ ಈ ತಿಂಗಳಲ್ಲಿ ಅಂತಹ ಜನವೇ ನಿಮಗೆ ಸಿಗುವಂಥ ಚಾನ್ಸಸ್ ಆಗುತ್ತೆ. ಇದು ಬಹಳ ಒಳ್ಳೆಯದಾದಂಥದ್ದು. ಯಾಕಂದರೆ ನೀವು ಬಿಸ್ನೆಸ್ ಮಾಡುವಂಥವ್ರ ಜೊತೆಗಿದ್ದರೆ ಅವರು ಆ ಬಿಸ್ನೆಸ್ ಬಗ್ಗೆನೇ ಚಿಂತನೆ ಮಾಡ್ತಾರೆ ಅಲ್ವಾ. ಹಾಗೆ ನೀವು ಯೋಗ ಧ್ಯಾನದ ಜೊತೆ ಕೂತ್ಕೊಂಡ್ರೆ ಯೋಗ ಧ್ಯಾನವನ್ನೇ ಚಿಂತನೆ ಮಾಡ್ತಾರೆ. ನಮ್ಮಂಥ ಜ್ಯೋತಿಷಿಗಳ ಜೊತೆ ಕೂತ್ಕೊಂಡ್ರೆ ಗೃಹಸ್ಥಿತಿ ನಿಮ್ಗೆ ಒಳ್ಳೆ ಟೈಮು ಕೆಟ್ಟ ಟೈಮ್ ಇದ್ರ ಬಗ್ಗೆನೇ ನಾವು ಚಿಂತೆ ಮಾಡ್ತೇವೆ. ಜೀವನ ಹಾಗೆ. ಹಾಗಾಗಿ
ಅವರವರ ಪ್ರೊಫೆಷನಲ್ಲು, ಅವರವ್ರ ಕೆಲಸ, ಅವರವ್ರ ಜೀವನ ಹಾಗೇ ಚಿಂತೆ ಮಾಡ್ತಾ ಹೋಗ್ತಾರೆ. ಅದನ್ನು ನಿಮಗೆ ಯಾವ್ಯಾವ್ದು ಬೇಕೋ ಆನೋಭದ್ರಾ ಕೃತವೋಯಂತೂ ವಿಶ್ವತಃ ಭಗವಂತ ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ. ನಮಗೆ ಯಾವ್ಯಾವ್ದು ಎಷ್ಟೆಷ್ಟು ಬೇಕೋ ಅಷ್ಟನ್ನು ಕ್ರೋಢೀಕರಿಸಿ ಸೇರಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಜಾಸ್ತಿಯನ್ನು ಮಾಡಬಾರ್ದು, ಕಡಿಮೆಯನ್ನು ಕೂಡ ಮಾಡಬಾರ್ದು. ಅದಕ್ಕೆ ನಮ್ಮಲ್ಲಿ ಅತಿರಿಕ್ತಂ ಕರ್ಮಣೋ ಯಚ್ಚ ಹೀನಂ ಎಂಬುದಾಗಿ ಹೇಳಿದರೆ, ಅತಿಯಾಗಿ ಯಾವುದನ್ನು ಮಾಡಬಾರ್ದು, ಹಾಗೆ ಯಾವುದು ಮಾಡದೇನೂ ಕೂಡ ಬಿಡಬಾರ್ದು. ನಮ್ಮನ್ನು ನೋಡಿ, ಇವತ್ತು ಶುಗರ್ ಇದ್ದವರಿಗೆ ಶರೀರದಲ್ಲಿ ಎಲ್ಲರಿಗೂ ಕೂಡ ಶುಗರ್ ಇರುತ್ತೆ, ಅದು ಅದೇ ಲೆವೆಲಲ್ಲಿ ಕಾದ್ಕೊಂಡು ಹೋಗೋದು ಏನೂ ತೊಂದರೆ ಇಲ್ಲ. ಜಾಸ್ತಿ ಆದರೂ ಕಡಿಮೆ, ಹೆಚ್ಚಾದರೂ ಕಡಿಮೆ. ಹೀಗಾಗಿ ನಮ್ಮ ಸಮತೋಲನವಾಗಿ ಎಲ್ಲವನ್ನು ಕೂಡ ಇಟ್ಕೊಂಡಿರಬೇಕು. ಶಾಸ್ತ್ರ ಇರಬಹುದು, ಅನುಷ್ಠಾನ ಇರಬಹುದು, ಕೆಲಸ ಇರಬಹುದು. ಕೆಲಸ ಆಗತ್ತೆ ಅಂತೇಳಿ ತುಂಬ ನಾವು ಕೂಡ ಹೆಚ್ಚಿನದಾಗಿ ಜಾಸ್ತಿ ಒತ್ತು ಹೇಳಿದ್ರು ಕೂಡ ನೀವು ಪ್ರಯತ್ನ ಮಾಡಿದ್ರೆ ಆಗದೇ ಇದ್ದಾಗ ಬೇಜಾರಾಗಿಬಿಡುತ್ತೆ. ಹಾಗಾಗಿ ತಕ್ಕ ಮಟ್ಟಿಗೆ ಈ ಪ್ರಯತ್ನವನ್ನು ಮಾಡಪ್ಪ, ನಿನ್ನ ದಾರಿ ಆಗಬಹುದು ಅಂತ ನಾವು ಹೇಳಬಹುದು. ಇನ್ನು ಮನೆಗೆ ಸ್ವಲ್ಪ ಯಾವುದೋ ಒಂದು ಮಂಗಲ ಕಾರ್ಯಗಳನ್ನು ನಡೆಸುವಂಥ ಸಾಧ್ಯತೆಗಳಿದೆ ಈ ತಿಂಗಳಲ್ಲಿ. ಯಾಕಂದರೆ ಮನೆಗೆ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು, ಗಣಹೋಮ ಮಾಡುವಂಥದ್ದು, ಅಥವಾ ಗುರುಕ್ಷೇತ್ರಕ್ಕೆ ದರ್ಶನ ಮಾಡಿ ತೀರ್ಥಪ್ರಸಾದವನ್ನು ಮನೆಗೆ ಹಾಕುವಂಥದ್ದು, ಹೀಗೆ ನಿಮ್ಮಲ್ಲೇ ಒಂದು ಒಳ್ಳೆಯ ಥರದ ಒಂದು ಭಾವನೆ, ಭಕ್ತಿ, ಎಲ್ಲದಕ್ಕಿಂತ ಭಕ್ತಿ ಭಾವನೆ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಅಂತಹ ಭಕ್ತಿ ಭಾವನೆಯಿಂದ ನೀವು ಭಗವಂತನ ಸೇವೆ ಮಾಡುವಂಥದ್ದು, ಅನುಷ್ಠಾನ ಮಾಡುವಂಥದ್ದು, ಮತ್ತು ತತ್ಪರ ಅಂತಂದರೆ ನಿಜವಾಗೂ ಕೂಡ ಮಾಡುವಂಥದ್ದು. ಅದಕ್ಕೆ ಹೇಳ್ತಾರಲ್ಲ, ನಿಷ್ಕಲ್ಮಶವಾಗಿ ಮಾಡುವಂಥದ್ದು. ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ನಿಷ್ಕಲ್ಮಶವಾದಂತಹ ಮನಸ್ಸು ನಿಮಗೆ ಒಳ್ಳೆಯದನ್ನು ಕೊಡುತ್ತದೆ, ಒಳ್ಳೆಯದು ಮಾಡುವ ಹಾಗೆ ಮಾಡುತ್ತೆ. ಮತ್ತು ಜನರ ಜೊತೆಗೆ ಸನ್ಮಾನಾದಿಗಳು ಕೂಡ ಈ ತಿಂಗಳಲ್ಲಿ ಸಿಗುವ ಹಾಗಿದೆ ನೋಡಿ. ಇದು ಬಹಳ ಮುಖ್ಯವಾದಂಥದ್ದು. ನಿಮಗೆ ಗೌರವ ಸಿಗಬೇಕು. ಈ ರಾಶಿಯವರಿಗೆ ಎಲ್ಲೇ ಹೋಗಲಿ ನಿಮ್ಮ ಗೌರವ, ಸೀಟು, ಸ್ಥಾನಮಾನಗಳೆಲ್ಲ ಸಿಕ್ಕಿದ್ರೆ ನಿಮಗೆ ಭಾಳ ಖುಷಿಯಾಗುತ್ತೆ. ಹಾಗಾಗಿ ಆ ಗೌರವ ಸ್ಥಾನಮಾನಗಳು ಸಿಗುವಂಥ ಚಾನ್ಸಸ್ಸು ಕೂಡ ಇದೆ. ಹಾಗಾಗಿ ಇದಿಷ್ಟು ಬಹಳ ಶುಭವಾದಂಥ ದಾರಿಗಳಿದೆ. ಇನ್ನು ಈ ತಿಂಗಳಲ್ಲಿ ಇನ್ನೂ ಕೂಡ ಒಳ್ಳೆಯದಾಗಬೇಕು ಅಂತಂದರೆ ಏನು ನಕ್ಷತ್ರ ಪರಿಹಾರಗಳು ಅಂತಂದರೆ ನೋಡಿ, ವಿಶಾಖ ನಕ್ಷತ್ರ 4ನೇ ಪಾದ. ನೀವು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮನಾಮಸ್ಮರಣೆ ಮಾಡಿ. ಆ ರಾಮನಾಮಸ್ಮರಣೆ ಬಹಳ ಒಳ್ಳೆಯದು. ಅನುರಾಧ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ನೊಬ್ಬರಿಗೆ ಕೊಡುವಂತಹ ಪ್ರಯತ್ನವನ್ನು ಮಾಡಿ. ನೀವು ಊಟ ಮಾಡ್ತಾ ಇದ್ದರೆ ಪಕ್ಕದವರಿಗೆ ಒಂದು ತಟ್ಟೆ ಊಟವನ್ನು ಕೊಡಿಸಿ ನೀವು, ಅದು ಬಹಳ ಒಳ್ಳೆಯದಾದಂಥದ್ದು ಅನುರಾಧ ನಕ್ಷತ್ರಕ್ಕೆ. ಇನ್ನು ಜ್ಯೇಷ್ಠ ನಕ್ಷತ್ರಕ್ಕೆ ವಿಶೇಷವಾಗಿ ಗೋ ಸೇವೆ, ಗೋ ಪೂಜೆ, ಗೋ ಆರಾಧನೆಯನ್ನು ಮಾಡ್ತಾ ಬರಬೇಕು. ಯಾಕಂದರೆ ಗೋವಿನಲ್ಲಿ ಎಲ್ಲ ದೇವತೆಗಳು ಕೂಡ ಇದ್ದಾರೆ. ಹಾಗಾಗಿ ಜ್ಯೇಷ್ಠ ನಕ್ಷತ್ರದವರು ಗೋ ಸೇವೆಯನ್ನು ವಿಶೇಷವಾಗಿ ಮಾಡ್ತಾ ಬನ್ನಿ. ಹಾಗಾಗಿ ನೀವು ಈ ತಿಂಗಳಲ್ಲಿ ಎಲ್ಲ ಏನು ಮಾಡಬೇಕು ಅನಿಸುತ್ತೋ ಮಾಡಿಬಿಡಿ. ನಾಳೆಗೆ ಮತ್ತೆ ಎಂತ ಅನಿಸುತ್ತೋ ಗೊತ್ತಿಲ್ಲ ನಿಮ್ಗೆ. ಹಾಗಾಗಿ ಎಲ್ಲ ಸ್ವಲ್ಪ ಮಟ್ಟಿಗೆ ಸಪೋರ್ಟ್ಗಳು ಸಿಗ್ತಾ ಇದೆ. ಯಾಕಂದರೆ ನಮಗೆ 14ರ ಮೇಲೆ ಗುರು ಕೂಡ ನಿಮ್ಗೆ ಅಂತಹ ಬಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನೇನು ಮಾಡಬೇಕು, ಏನೇನು ಅನಿಸುತ್ತೋ ಅದನ್ನು ಮಾಡಿಕೊಂಡು ಆ ಕೆಲಸವನ್ನು ಉದ್ಯುಕ್ತರಾಗಿ ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಲವಾಗಲಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವಂಥವರು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋರು. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.